ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 4ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ರಾತ್ರಿ ಆಯಿತು. ಮನೆಯವರೆಲ್ಲರೂ ಡೈನಿಂಗ್ ಟೇಬಲ್ನ ಬಳಿ ಬಂದು ಸುತ್ತಲೂ ಕುಳಿತುಕೊಂಡರು. ಸುಧೀಂದ್ರ ಪಾಟೀಲರು ಕೂಡ ಅವರ ಜೊತೆ ಕೂತರು. ಅಂದಹಾಗೆ ಹೇಗಿತ್ತು ವರುಣ್ ಇವತ್ತು ಕಾಲೇಜಲ್ಲಿ ಮೊದಲನೇ ದಿನ? ಫ್ರೆಂಡ್ಸ್ ಎಲ್ಲ ಪರಿಚಯ ಆದ್ರ? ಖುಷಿ ಆಯಿತಾ ಎಂದು ಕೇಳಿದರು. ಡ್ಯಾಡ್, ಖುಷಿ ಆಯಿತು. ನಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ. ಕ್ಯಾಂಪಸ್ ಎಲ್ಲ ಅಂತೂ ಸಖತ್ತಾಗಿದೆ. ಇವತ್ತು ಮೊದಲನೇ ಸಲ ನಾನು ನೋಡಿದ್ದು ಆ ಕಾಲೇಜ್ನ. ಇದಕ್ಕಿಂತ ಮುಂಚೆ ಒಮ್ಮೆ ಕೂಡ ಆ ಕಡೆ ತಲೆ ಹಾಕಿರಲಿಲ್ಲ. ಹಾಗೆಯೇ ಪ್ರಿನ್ಸಿಪಲ್ ಕೂಡ ನಿಮ್ಮನ್ನು ಕೇಳಿದರು ಎಂದನು ವರುಣ್. ಓಹ್ ಹೌದಾ, ಅಂತೂ ನಿಮಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಸಾರಿಕಾ, ನಿಮಗೆ ಹೇಗಿತ್ತಮ್ಮ ಇವತ್ತಿನ ದಿನ? ಖುಷಿ ಆಯಿತಾ? ಇನ್ನು 2 ವರ್ಷ ಹೋದರೆ ನಿನ್ನನ್ನು ವರುಣ್ ಹೋಗೋ ಕಾಲೇಜ್ಗೆ ಕಳಿಸ್ತೀನಿ ಎಂದರು ಸುಧೀಂದ್ರ. ಡ್ಯಾಡ್, ನನಗಂತೂ ಸಖತ್ ಖುಷಿ ಆಯಿತು. ಎಲ್ಲರ ಹತ್ರನೂ ಮಾತಾಡಿದೆ. ಕಾಲೇಜಂತೂ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಅಲ್ಲಿರೋ ಲೆಕ್ಚರ್ಸ್ಗಳು ಕೂಡ ತುಂಬ ಒಳ್ಳೆಯವರು. ನನಗಂತೂ ತುಂಬ ಖುಷಿ ಆಯಿತು ಎಂದಳು ಸಾರಿಕಾ. ವೆರಿ ಗುಡ್. ಹೀಗೇ ಖುಷಿಯಿಂದ ನಾಳೆನೂ ಕಾಲೇಜ್ಗೆ ಹೋಗಿ. ಈಗ ಊಟ ಮಾಡಿ ಬೇಗ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ಬೇಗ ಏಳಬೇಕಲ್ಲ ಎಂದು ಹೇಳಿ ಊಟ ಮಾಡಲು ಮುಂದಾದರು ಸುಧೀಂದ್ರ. ಎಲ್ಲರೂ ಊಟ ಮಾಡಿ ಮುಗಿಸಿ ಕೈ ತೊಳೆದು ಅವರವರ ರೂಮಿಗೆ ಹೋದರು. ಆದರೆ ಆ ಮನೆಯ ಹಿಡಿತಲೆ ಸುಧೀಂದ್ರರ ತಂದೆ ದ್ವಾರಕನಾಥರು ಮೊಮ್ಮಗ ವರುಣ್ನ ಕೈಯನ್ನು ಹಿಡಿದುಕೊಂಡು ಟೆರೆಸ್ ಮೇಲೆ ಹೋದರು. ಏಂದಾತ ನಿಂದು? ಬಿಡು ನನ್ನ ಕೈನ. ನಾಳೆ ಬೆಳಿಗ್ಗೆ ಕಾಲೇಜಿದೆ, ಬೇಗ ಹೇಳ್ಬೇಕು. ಡ್ಯಾಡ್ಗೆ ಗೊತ್ತಾದರೆ ಬೈತಾರೆ. ಬಾ ಹೋಗೋಣ ಎಂದು ವರುಣ್ ಅಂದಾಗ, ಇಲ್ಲಿ ಬಾಡೋ ಮೊಮ್ಮಗನೇ, ಬಾ ಕೂತ್ಕೋ. ಸುಧೀರ್ ನಿನಗೆ ಅಪ್ಪ ಕಣೋ, ನಂಗಲ್ಲ. ಅವನನ್ನು ಕಂಡ್ರೆ ನೀನು ಹೆದರಬೇಕು, ನಾನಲ್ಲ. ನಾನು ಅವನ ತಂದೆ ಎಂದರು ನಗುತ್ತಾ ದ್ವಾರಕನಾಥರು. ಇದಕ್ಕೇನು ಕಮ್ಮಿ ಇಲ್ಲ ತಾತ ನೀನು. ಸರಿ, ಅದೇನು ವಿಷಯ ಅಂತ ಬೇಗ ಹೇಳು, ನಿದ್ದೆ ಬರ್ತಾ ಇದೆ ನನಗೆ ಎಂದು ಆಕಳಿಸಿಕೊಂಡು ಹೇಳಿದನು ವರುಣ್. ಅದೇನೆಂದರೆ, ಲೋ ಮೊಮ್ಮಗನೇ, ಮತ್ತೆ ಇವತ್ತು ನಿನ್ನ ಕಾಲೇಜಲ್ಲಿ ಫಸ್ಟ್ ಡೇ ಅಲ್ವೇನೋ ನಿನಗೆ? ಹಾಗೆ ಯಾವುದಾದ್ರೂ ಹುಡುಗಿಗೆ ಕಾಳು ಹಾಕಿ ಪಟಾಯಿಸ್ಕೊಂಡ್ಯಾ ಹೇಗೆ? ಈ ವಯಸ್ಸಲ್ಲಿ ಇದೆಲ್ಲ ಸಹಜ ಅಲ್ವೇನೋ ಎಂದು ಕಣ್ಣು ಹೊಡೆಯುತ್ತಾ ಕೇಳಿದರು ದ್ವಾರಕನಾಥ. ಹುಡುಗಿ ಅಂದ ತಕ್ಷಣ ಅವನ ಕಣ್ಣ ಮುಂದೆ ವರ್ಷಳ ಮುಖ ಹಾಡಿ ಹೋಯಿತು. ತಾತ, ಹಾಗೇನಿಲ್ಲ. ಇವತ್ತು ಬೇಗ ಬಿಟ್ರಲ್ಲ, ಹಾಗೆ ಯಾವ ಹುಡುಗಿನ ಕೂಡ ನಾನು ನೋಡಿಲ್ಲ. ಅಂಥ ವಿಷಯದಲ್ಲಿ ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಅನ್ನೋದು ನಿಂಗೂ ಗೊತ್ತಲ್ವಾ? ಮತ್ತು ಯಾಕೆ ನನ್ನ ಹತ್ರ ಇಂಥ ವಿಷಯ ಕೇಳ್ತಾ ಇದ್ದೀಯಾ ಎಂದನು ವರುಣ್. ಹಾಗಲ್ಲ ಕಣೋ, ಸುಮ್ಮನೆ ಹೀಗೆ ಕೇಳಿದೆ. ಯಾವ ಹುಡುಗಿನಾದರೂ ಆಗಲೇ ನೋಡ್ಕೊಂಡು ಬಿಟ್ಟಿದ್ದೀಯಾ ಹೇಗೆ ಅಂತ? ನೋಡಿದರೆ ಹೇಳು, ಮುಂದಿನ ವರ್ಷವೇ ವಾಲಗ ಊದಿಸಿ ಬಿಡೋಣ ಎಂದರು ನಗುತ್ತಾ ತಮಾಷೆಯಾಗಿ ದ್ವಾರಕನಾಥರು. ನೀನೊಬ್ಬ ತಾತ. ಆ ಅಜ್ಜಿ ಅದು ಹೇಗೆ ನಿನ್ನನ್ನು ಸಹಿಸಿಕೊಂಡಿದ್ದಾರೋ ಆ ದೇವರೇ ಬಲ್ಲ. ನೀನು ಹೇಳಿದ ಹಾಗೆ ಏನಿಲ್ಲ. ಏನಾದರೂ ಇದ್ದರೆ ನಿನ್ನ ಹತ್ರನೇ ಮೊದಲು ಬಂದು ಹೇಳ್ತೀನಿ. ಸರಿ, ಈಗ ನಾನು ಹೋಗಿ ಮಲ್ಕೊಳ್ತೀನಿ, ನೀನು ಮಲ್ಕೊ. ಗುಡ್ ನೈಟ್ ಎಂದು ಹೇಳಿ ತನ್ನ ರೂಮಿಗೆ ಹೋಗಿ ಮಲಗಿದನು ವರುಣ್. ಈ ಕಡೆ ವರ್ಷ ಮತ್ತು ಸುಧರ್ಮ ಸುಕನ್ಯೆ ದಂಪತಿಗಳು ಕೂಡ ಊಟ ಮಾಡಿ ಮಲಗಿದರು. ಮರುದಿನ ಬೆಳಗ್ಗೆ ಸೂರ್ಯ ತನ್ನ ಕಿರಣಗಳನ್ನು ಆಕಾಶದ ತುಂಬ ಹರಡಿಸಿದ್ದ. ಸುಕನ್ಯೆ ಎಂದಿನಂತೆ ಬೇಗನೆ ಎದ್ದು ತಮ್ಮ ಅಡುಗೆ ಕೆಲಸದಲ್ಲಿ ತೊಡಗಿದರು. ವರ್ಷ ಕೂಡ ಎದ್ದು ಅಂಗಳು ಗುಡಿಸಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಕಾಲೇಜಿಗೆ ಹೊರಡಲು ತಯಾರಾದಳು. ಅಷ್ಟರಲ್ಲಿ ಸುಧರ್ಮರವರು ಬಂದರು. ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದು ಎದ್ದರು. ವರ್ಷ ತನ್ನ ಬ್ಯಾಗನ್ನು ಹೆಗಲಿಗೆ ಏರಿಸಿಕೊಂಡು, ಅಪ್ಪ ಅಮ್ಮ, ನಾನಿನ್ನು ಬರ್ತೀನಿ ಎಂದು ಹೇಳಿ ಹೊರಟಳು. ಸರಿ ಕಣೆ, ಜೋಪಾನ, ಹುಷಾರು ಎಂದು ತಂದೆ ತಾಯಿ ಎಚ್ಚರಿಕೆಯ ಮಾತುಗಳು ಅವಳ ಹಿಂದಿನಿಂದಲೇ ಬಂತು. ಈ ಕಡೆ ವರುಣ್ ಕೂಡ ಎಂದಿನಂತೆ ತಡ ಮಾಡದೆ ಬೇಗ ಎದ್ದು ಕಾಲೇಜ್ಗೆ ರೆಡಿಯಾಗಿ ತಿಂಡಿ ತಿಂದು ಹೊರಗೆ ಹೊರಟು ಬಂದನು. ಬಾಯ್ ಓಲ್ಡ್ ಕಪಲ್ಸ್, ಬಾಯ್ ಮಮ್ಮಿ, ಬಾಯ್ ಕಣೆ ದೇವ್ರು ಕೊಟ್ಟ ತಂಗಿ, ಡ್ಯಾಡಿ ಬಾಯ್ ಎಂದು ಹೇಳಿ ಕಾಲೇಜ್ಗೆ ಕಾರನ್ನು ತೆಗೆದುಕೊಂಡು ಹೊರಟನು ವರುಣ್. ಕಾರನ್ನು ಸ್ಪೀಡಾಗಿ ಡ್ರೈವ್ ಮಾಡಿದ್ದರಿಂದ ಕ್ಷಣಾರ್ಧದಲ್ಲಿ ಅವನು ಕಾಲೇಜಿಗೆ ತಲುಪಿಬಿಟ್ಟಿದ್ದನು. ಇತ್ತ ಕಡೆ ವರ್ಷ ಕೂಡ ಕಾಲೇಜಿಗೆ ತಲುಪಿದ್ದಳು. ಹೊರಗಡೆ ಕ್ಯಾಂಪಸ್ನಲ್ಲಿ ಅವಳ ಯಾವ ಗೆಳತಿಯರು ಕೂಡ ಕಾಣದಿದ್ದ ಕಾರಣ ಅವಳು ಬಹುಶಃ ಕ್ಲಾಸ್ ರೂಮಿನಲ್ಲಿ ಇರಬೇಕೆಂದು ಹೇಳಿ ಕ್ಲಾಸ್ ರೂಮಿನ ಕಡೆ ಬಿರುಸಿನಿಂದ ಹೆಜ್ಜೆ ಹಾಕಿದಳು. ಅವಳು ಬಿರುಸಿನಿಂದ ಬರುವಾಗ ಮುಂದೆಯಿಂದ ಅದೇ ಕ್ಲಾಸ್ ರೂಮಿಗೆ ಬರುತ್ತಿದ್ದ ವರುಣನ್ನು ಗಮನಿಸಲಿಲ್ಲ. ಅವನು ಕೂಡ ಫೋನನ್ನು ನೋಡುತ್ತಾ ಬರುತ್ತಿದ್ದರಿಂದ ಮುಂದೆಯಿಂದ ವರ್ಷ ಬರುತ್ತಿದ್ದದ್ದು ಅವನ ಕಣ್ಣಿಗೆ ಕಾಣಲಿಲ್ಲ. ಇನ್ನೇನು ಕ್ಲಾಸ್ ರೂಮಿನ ಒಳಗೆ ಹೋಗಬೇಕೆನ್ನುವಷ್ಟರಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಗುದ್ದಿಕೊಂಡರು. ಅಯ್ಯೋ ಅಮ್ಮ, ನಿಂಗೇನು ಕಣ್ಣು ಕಾಣಿಸೋದಿಲ್ವ?
ಒಳ್ಳೆ ಗೂಳಿ ನುಗ್ಗಿದ ಹಾಗೆ ನುಗ್ತಾ ಇದೆಯಲ್ಲ, ಕಣ್ಣೇನು ನೆತ್ತಿ ಮೇಲೆ ಇದೆಯಾ ನಿಂಗೆ ಎಂದು ಹಣೆಯನ್ನು ಉಜ್ಜಿಕೊಳ್ಳುತ್ತಾ ಕೇಳಿದಳು ವರ್ಷ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವು ಮುಂದೆಯಿಂದ ತಾನೇ ಬರ್ತಾ ಇದ್ದದ್ದು. ನಿಮ್ಮ ಕಣ್ಣು ಎಲ್ಲಿತ್ತು? ನಿಮಗೂ ನೆತ್ತಿ ಮೇಲಿದೆಯಾ ಕಣ್ಣು? ನನಗೆ ಹೇಳ್ತಾ ಇದ್ದೀರಲ್ಲ ಕಣ್ಣು ಕಾಣಿಸೋದಿಲ್ವ ಅಂತ. ಯಾಕೆ, ನಿಂಗೆ ಕಾಣಿಸೋದಿಲ್ವೇನೆ? ಹಾಗಿದ್ಮೇಲೆ ನಿಂಗೇನೆ ಕರೆಕ್ಟಾಗಿ ದಾರಿ ನೋಡ್ತಾ ಬರಬಹುದಿತ್ತು ತಾನೆ ಎಂದನು ವರುಣ್. ನೋಡು ವರುಣ್, ಸುಮ್ಮನೆ ನನ್ನ ಹತ್ರ ಜಗಳ ಮಾಡಬೇಡ. ನನಗೆ ನಿನ್ನ ಹತ್ರ ಜಗಳ ಮಾಡೋ ಮೂಡಿಲ್ಲ. ದಾರಿ ಬಿಡು, ನಾನು ಒಳಗೆ ಹೋಗಬೇಕು ಎಂದು ಒಳಗೆ ಹೋಗಲು ನೋಡಿದ ವರ್ಷಳನ್ನು ತಡೆದ ವರುಣ್. ಯಾರಿಗೆ ಹೇಳ್ತಾ ಇದ್ದೀಯಾ? ನಾನು ನಿನ್ನ ಹತ್ರ ಜಗಳ ಮಾಡ್ತಾ ಇದ್ದೀನಾ? ಕಾಲು ಕಿರ್ಕೊಂಡು ಯಾವಾಗಲೂ ಜಗಳ ಮಾಡೋದು ನೀನು, ನಾನಲ್ಲ ಎಂದನು ವರುಣ್. ಆಯ್ತಪ್ಪ ತಂದೆ, ತಪ್ಪಾಯಿತು, ತಪ್ಪೆಲ್ಲ ನಂದೆ. ನಾನೇ ನೋಡ್ಕೊಂಡು ಬರಬೇಕಿತ್ತು. ಐ ಆಮ್ ಸಾರಿ. ಈಗಲಾದರೂ ಜಾಗ ಬಿಡ್ತೀಯಾ? ನಾನು ಕ್ಲಾಸಿಗೆ ಹೋಗಬೇಕು ಎಂದಳು ವರ್ಷ. ಹಾಗೆ ಬಾ ದಾರಿಗೆ ಎಂದು ಹೇಳುತ್ತಾ ಒಳಗಡೆ ಹೋಗಲು ದಾರಿ ಮಾಡಿಕೊಟ್ಟನು ವರುಣ್. ಇವರಿಬ್ಬರ ಕೋಳಿ ಜಗಳವನ್ನು ನೋಡಿ ಕ್ಲಾಸ್ನಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ತಟಸ್ಥರಾಗಿ ನಿಂತಿದ್ದರು. ಅಷ್ಟರಲ್ಲಿ ಅವರ ಕ್ಲಾಸಿಗೆ ಪಾಠ ಮಾಡಲೆಂದು ಲೆಕ್ಚರರ್ ಒಬ್ಬರು ಬಂದರು. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ನೇಮ್ ಈಸ್ ಕಾಮೇಶ್. ಐ ವಿಲ್ ಟೇಕ್ ಬಯೋಲಜಿ ಕ್ಲಾಸ್. ಅದಕ್ಕಿಂತ ಮುಂಚೆ ನನಗೆ ನಿಮ್ಮೆಲ್ಲರ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿ ಎಂದರು. ಒಬ್ಬೊಬ್ಬರಾಗಿ ಅವರವರ ಹೆಸರುಗಳನ್ನು ಹೇಳಿದರು. ಈಗ ವರುಣ್ ಮತ್ತು ವರ್ಷರ ಸರದಿ. ಮೈ ನೇಮ್ ಈಸ್ ವರ್ಷ. ಐ ಗಾಟ್ 99.86% ಇನ್ ಸೆಕೆಂಡ್ PUC ಎಂದು ವರ್ಷ ಹೇಳಿದರೆ ಅಲ್ಲಿದ್ದ ಎಲ್ಲರೂ ಆಶ್ಚರ್ಯದಿಂದ ಬಾಯಿ ಬಿಡುತ್ತಾ ಒಬ್ಬರ ಮುಖವನ್ನೊಬ್ಬರು ನೋಡಿದರು. ವರುಣ್ ಅಂತೂ ಇರುವೆ ಬಿಟ್ಟುಕೊಂಡವರ ಹಾಗೆ ಆಡುತ್ತಿದ್ದ. ಅವಳ ಮಾರ್ಕನ್ನು ಕೇಳಿ ವೆರಿ ಗುಡ್ ಎಂದು ಹೇಳಿದ ಪ್ರೊಫೆಸರ್ ಕಾಮೇಶ್ರ ಕಣ್ಣು ವರುಣ್ ಅತ್ತ ಹೋದವು. ಎಸ್ ಯು? ಮೈ ನೇಮ್ ಈಸ್ ವರುಣ್. ಐ ಗಾಟ್ 98.78% ಇನ್ ಸೆಕೆಂಡ್ PUC ಎಂದನು. ವೆರಿ ಗುಡ್. ಈ ಕ್ಲಾಸ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋರು ನೀವಿಬ್ಬರೇ ಅನಿಸುತ್ತೆ. ವೆರಿ ಗುಡ್ ಬೋತ್ ಆಫ್ ಯು, ಕೀಪ್ ಇಟ್ ಅಪ್ ಎಂದು ಹೇಳಿ ಪಾಠವನ್ನು ಶುರು ಮಾಡಿದರು. ಅದಾಗಲೇ ಕ್ಲಾಸ್ ರೂಮಿನಲ್ಲಿ ವರುಣ್ ವರ್ಷರ ಮಾರ್ಕ್ಸ್ನ ಬಗ್ಗೆ ಗುಸುಗುಸು ಶುರುವಾಗಿದ್ದವು. ಲೇ ವರ್ಷ, ಇವನು ಅಹಂಕಾರದಲ್ಲಿ ಮಾತ್ರ ಅಲ್ಲ ಕಣೆ, ಓದೋದ್ರಲ್ಲೂ ಹುಷಾರಿದ್ದಾನೆ. ಈ ಸಲ ನಿಂಗೆ ಟಫ್ ಫೈಟ್ ಕೊಡ್ತಾನೆ ಅನಿಸುತ್ತೆ ಎಂದಳು ರಚನಾ. ಇರಲಿ ಬಿಡೆ, ಅವನು ಅದೆಷ್ಟು ತಿಪ್ಪರ್ಲಾಗ ಹಾಕಿದ್ರು ಅವನಿಗಿಂತ 1 ಮಾರ್ಕ್ಸ್ ಜಾಸ್ತಿ ತೆಗಿತೀನಿ. ಓದೋ ವಿಷಯದಲ್ಲಿ ನನ್ನ ಸ್ಥಾನನ ಯಾರಿಗೂ ನಾನು ಬಿಟ್ಕೊಡಲ್ಲ. ನಾಲ್ದು ಇಂಟರ್ನಲ್ ಎಕ್ಸಾಮ್ಸ್ ಇರುತ್ತಲ್ವಾ, ಆಗ ನೀನೇ ನೋಡು ಎಂದು ಹೇಳಿ ಪಾಠದತ್ತ ಗಮನ ಕೊಟ್ಟಳು ವರ್ಷ. ಅಂದಿನ ದಿನ ಕ್ಲಾಸನ್ನು ಮುಗಿಸಿಕೊಂಡು ಎಲ್ಲರೂ ಮನೆಗೆ ಹೊರಟರು. ದಿನಗಳು ಹೀಗೆ ಉರುಳುತ್ತಾ ಇತ್ತು. ಇಂಟರ್ನಲ್ ಎಕ್ಸಾಮ್ ದಿನ ಹತ್ತಿರ ಬಂದೇ ಬಿಡ್ತು. ಎಲ್ಲರೂ ಓದೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದರೆ ಅಲ್ಲೊಬ್ಬ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ. ಅದು ಯಾರಂತೀರಾ? ಅವನೇ ನಮ್ಮ ಹುಡುಗ ವರುಣ್. ನೀವೆಲ್ಲರೂ ಅವನ PUC ಮಾರ್ಕ್ಸ್ ಕೇಳಿ ಶಾಕ್ ಆದ್ರ? ಅದೇನು ಗೊತ್ತಾ, ಅವನು ತೆಗೆದಿದ್ದಾನಲ್ಲ 98.78 ಮಾರ್ಕ್ಸ್, ಅದು ಅವನ ಸ್ವಂತ ಪರಿಶ್ರಮದ ಮಾರ್ಕ್ ಅಲ್ಲ, ಕಾಪಿ ಹೊಡೆದು ಬಂದಿರೋ ಮಾರ್ಕ್ಸ್ ಅದು. ವರುಣ್, ಏನು ಇಯರ್ಫೋನ್ ಸಿಕ್ಕಿಸ್ಕೊಂಡು ಹಾಡು ಕೇಳ್ತಾ ಇದ್ದೀಯಾ? ನಾಳೆ ಎಕ್ಸಾಮ್ ಇದೆ, ಓದಿ ಆಯಿತಾ? ಈ ಅವಸ್ಥೆಯಲ್ಲಿ ನಿಮ್ಮಪ್ಪ ನಿನ್ನನ್ನು ಬಂದು ನೋಡಿದರೆ ಏನೋ ಹೇಳ್ತೀಯಾ ಎಂದರು ಸುನಿತ್ರಾ. ಮಮ್ಮಿ, ಡೋಂಟ್ ವರಿ, ನೀನು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಮಗ ಈ ಸಲನೂ ಕಳೆದ ಸಲದ ಹಾಗೆ ಟಾಪ್ನಲ್ಲೇ ಬರ್ತಾನೆ, ಅದರ ಬಗ್ಗೆ ಡೌಟೇ ಬೇಡ ನಿಂಗೆ. ನೀನು ಹೋಗಿ ಕಿಚನ್ನಲ್ಲಿ ಏನಾದರೂ ಅಡಿಗೆ ಕೆಲಸ ಇದ್ದರೆ ನೋಡು ಎಂದನು ವರುಣ್. ಎಲ್ಲ ನನ್ನ ಕರ್ಮ. ಅಲ್ಲ, ಇವನು ಒಂದಿನ ಬುಕ್ ಓಪನ್ ಮಾಡಿದನ್ನು ನಾನು ನೋಡಿಲ್ಲ. ಅದು ಹೇಗೆ ಅಷ್ಟೊಂದು ಮಾರ್ಕ್ಸ್ ತೆಗಿತಾನೋ ದೇವರೇ ಬಲ್ಲ ಎಂದು ಹೇಳುತ್ತಾ ಅಡುಗೆ ಕೋಣೆಗೆ ಹೋದರು ಸುನೇತ್ರ. ಅಯ್ಯೋ ಅಮ್ಮ, ನೀನೊಬ್ಳು ಪೆದ್ದಿ. ಅವನು ಇಷ್ಟು ವರ್ಷದಲ್ಲಿ ಒಂದು ಸಲನಾದರೂ ಬುಕ್ ಬಿಡಿಸಿ ಪಾಸಾಗಿದ್ದಾನ? ಅವನಾದರೂ ಕಾಲೇಜ್ಗೆ ರ್ಯಾಂಕ್ ಬರ್ತಾನೆ. ಆದರೆ ಸೀಕ್ರೆಟೇ ಅವನ ಫ್ರೆಂಡ್ಸ್ ಗ್ಯಾಂಗ್. ಮತ್ತು ಇವರನ್ನು ಕಂಡ್ರೆ ಕಾಲೇಜ್ನಲ್ಲಿ ಎಲ್ಲರೂ ಹೆದರ್ತಾರೆ, ಲೆಕ್ಚರ್ಸ್ ಕೂಡ. ಪಾಪ, ಆ ಲೆಕ್ಚರ್ಸ್ಗಳನ್ನು ಹೆದರಿಸಿ ಬೆದರಿಸಿನೇ ಇವನು ಇಷ್ಟು ವರ್ಷ ಪಾಸಾಗ್ತಾ ಇದ್ದಿದ್ದು. ನಾಳೆನೂ ಹಾಗೇ ಮಾಡಿ ಪಾಸಾಗ್ತಾನೆ. ಅದಕ್ಕೆ ಈಗ ಅದೇ ಖುಷಿನಲ್ಲಿ ಹಾಡು ಕೇಳ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಓದದಿದ್ರೂ ಅವನಿಗೇನು ಸಮಸ್ಯೆ ಆಗಲ್ಲ ಎಂದು ತನ್ನಲ್ಲಿಯೇ ಹೇಳಿಕೊಂಡಳು ಸಾರಿಕಾ. ಈ ಕಡೆ ಹಗಲು ರಾತ್ರಿ ನಿದ್ದೆಗೆಟ್ಟು ಪರೀಕ್ಷೆಗೆ ತಯಾರಾಗ್ತಾ ಇದ್ದಾಳೆ ನಮ್ಮ ಹುಡುಗಿ ವರ್ಷ. ಮೊದಲೇ ಹೇಳಿದ ಹಾಗೆ ಅವಳಿಗೆ ವಿದ್ಯಾದೇವತೆ ಸರಸ್ವತಿ ಆಗಲೇ ಒಲಿದು ಬಿಟ್ಟಿದ್ದಾಳೆ. ಕಲಿಯೋದ್ರಲ್ಲಿ ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್. ಮರುದಿನ ಎಕ್ಸಾಮ್ ಪ್ರಾರಂಭ ಆಗೋ ದಿನ. ಅಂದು ಬೇಗನೆ ಎದ್ದು ತನ್ನ ನಿತ್ಯ ಕೆಲಸವನ್ನು ಮಾಡಿ ಕಾಲೇಜ್ಗೆ ಹೊರಟಳು ವರ್ಷ. ಅಪ್ಪ ಅಮ್ಮ, ನಾನೇನು ಬರ್ತೀನಿ, ಇವತ್ತು ನನಗೆ ಎಕ್ಸಾಮ್ ಇದೆ, ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ಳಿ ಎಂದು ಹೇಳಿ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ಕಾಲೇಜ್ಗೆ